ಹಾಯ್ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ವಾಟ್ಸಪ್ ಅಪ್ಡೇಟ್ ಬಗ್ಗೆ. ವಾಟ್ಸಪ್ಪಲ್ಲಿ ನೀವೇನಾದರೂ ವೀಡಿಯೋ ಕಾಲನ್ನು ಮಾಡಿದ್ರೆ ನೀವು ಯಾರ ಜೊತೆ ವೀಡಿಯೋ ಕಾಲಲ್ಲಿ ಇದ್ದೀರಲ್ವ ಅವರಿಗೆ ನಿಮ್ಮ ಒಂದು ಲೊಕೇಶನ್ ಶೇರ್ ಆಗುತ್ತೆ ಫ್ರೆಂಡ್ಸ್. ಅದರಿಂದ ಅದ್ರ ಮೇಲೆ ಕಡೆ ಒಂದು ಅಪ್ಡೇಟನ್ನು ತಂದಿದ್ದಾರೆ ಯೂಟ್ಯೂಬರು. ಅದರಿಂದ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ವೀಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ವೀಡಿಯೋ ನಿಮಗೆ ಇಷ್ಟ ಹೋದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಇರ್ತಾರಲ್ವ ಅವರಿಗೆಲ್ಲರೂ ಕೂಡ ಒಂದು ವೀಡಿಯೋನ ಶೇರ್ ಮಾಡಿ. ಫಸ್ಟೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಏನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಬೇರೆ ಯಾವುದಾದ್ರೂ ವೀಡಿಯೋಸ್ ಬೇಕು ಅಂತಿದ್ರು ಕೂಡ ಕಾಮೆಂಟ್ ಮಾಡಿ, ಆದರೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಈಗ ವಾಟ್ಸಪ್ಪಲ್ಲಿ ತಂದಿರುವಂಥ ಅಪ್ಡೇಟ್ ಏನು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ವಾಟ್ಸಪ್ಪಲ್ಲಿ ತಂದಿರುವಂಥ ಅಪ್ಡೇಟ್ ಏನು ಅಂತಂದರೆ, ನೀವು ವೀಡಿಯೋ ಕಾಲನ್ನು ಮಾಡ್ತೀರಲ್ವ, ಯಾವುದೇ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ವೀಡಿಯೋ ಕಾಲನ್ನು ಮಾಡಿದ್ದೀರ ಅಂತಂದರೆ ಆ ಒಂದು ಫ್ರೆಂಡ್ಸ್ಗೆ ಯಾರಿಗೆ ವೀಡಿಯೋ ಕಾಲನ್ನು ಮಾಡಿರ್ತಾರೆ ಅವರಿಗೆ ನಿಮ್ಮ ಒಂದು ಲೊಕೇಶನ್ ಶೇರ್ ಆಗ್ತಿತ್ತು ಫ್ರೆಂಡ್ಸ್. ಮೊದಲೆಲ್ಲ ನೀವು ವೀಡಿಯೋ ಕಾಲನ್ನು ಮಾಡಿದರೆ, ಈಗ ಅಪ್ಡೇಟನ್ನು ತಂದಿದ್ದಾರೆ. ನೀವು ಯಾರಿಗೆ ವೀಡಿಯೋ ಕಾಲನ್ನು ಮಾಡಿದರೂ ಕೂಡ ನೀವು ಎಲ್ಲಿದ್ದೀರ ಅಂತ ಲೊಕೇಶನನ್ನು ಯಾವುದಕ್ಕೆ ಕಾರಣಕ್ಕೂ ಕೂಡ ವಾಟ್ಸಪ್ಪಲ್ಲಿ ಲೊಕೇಶನ್ ಶೇರ್ ಆಗೋಲ್ಲ. ಆದ್ದರಿಂದ ಆ ಒಂದು ಲೊಕೇಶನ್ ಶೇರ್ ಆಗದೆ ಇರೋ ಥರ ಹೇಗೆ ಮಾಡೋದು ಅಂತಂದರೆ, ಮೊದಲು ವಾಟ್ಸಪ್ಪನ್ನು ಓಪನ್ ಮಾಡಿಕೊಂಡು ಸೆಟ್ಟಿಂಗ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈಗ ಸ್ಕ್ರೀನ್ ಮೇಲ್ಗಡೆ ಕಾಣಿಸ್ತಾ ಇದೆ ಅಲ್ವಾ, ಸೆಟ್ಟಿಂಗ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿ ಆದಮೇಲೆ ಪ್ರೈವೇಸಿ ಇರುತ್ತಲ್ವ, ಪ್ರೈವೇಸಿ ಮೇಲ್ಗಡೆ ಕ್ಲಿಕ್ ಮಾಡಿ. ಪ್ರೈವೇಸಿ ಮೇಲ್ಗಡೆ ಕ್ಲಿಕ್ ಮಾಡಿ ಆದಮೇಲೆ ಸ್ಕ್ರೋಲ್ ಮಾಡಿದ ನಂತರ ಲಾಸ್ಟಲ್ಲಿ ನಿಮಗೆ ಅಡ್ವಾನ್ಸ್ಡ್ ಅಂತ ಇರುತ್ತೆ. ಅಡ್ವಾನ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿದ ತಕ್ಷಣ ಈಗ ಕಾಣಿಸ್ತಾ ಇದೆ, ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಆ ಒಂದು ಬಟನನ್ನು ಆನ್ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನು ಆನ್ ಮಾಡಿಕೊಂಡ್ರೆ ನಿಮ್ಮ ಒಂದು ಲೊಕೇಶನ್ ಯಾವುದೇ ಕಾರಣಕ್ಕೂ ಟ್ರ್ಯಾಕಿಂಗ್ ಆಗೋಲ್ಲ ಫ್ರೆಂಡ್ಸ್. ನೀವು ವೀಡಿಯೋ ಕಾಲಲ್ಲಿದ್ದರೂ ಕೂಡ ಯಾರಿಗೂ ಸೆಂಡ್ ಆಗೋಲ್ಲ ನಿಮ್ಮ ಒಂದು ಲೊಕೇಶನ್. ಅದರಿಂದ ಈ ಒಂದು ಸೆಟ್ಟಿಂಗ್ಸನ್ನು ತಂದಿದ್ದಾರೆ, ಹೊಸದಾಗಿ ತಂದಿರುವಂಥ ಅಪ್ಡೇಟ್ ಆಗಿದೆ ಫ್ರೆಂಡ್ಸ್. ಈ ಒಂದು ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಇರ್ತಾರಲ್ವ ಅವರಿಗೆ ಎಲ್ಲರೂ ಕೂಡ ಶೇರ್ ಮಾಡಿ. ಯಾಕಂತಂದರೆ ಅವರು ಕೂಡ ವೀಡಿಯೋ ಕಾಲನ್ನು ಮಾಡ್ತಾ ಇರ್ತಾರಲ್ವ ಅವರಿಗೆ ಫ್ರೆಂಡ್ಸ್ ಎಲ್ಲರೂ ಕೂಡ. ಆದ್ದರಿಂದ ಅವರಿಗೂ ಕೂಡ ಲೊಕೇಶನನ್ನು ಶೇರ್ ಆಗದೆ ಇರೋ ಥರ ನೋಡ್ಕೊಳ್ಬೇಕು ಅಂತಂದರೆ ಈ ಥರ ಅನೇಬಲನ್ನು ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಬಟನನ್ನು ಅನೇಬಲ್ ಮಾಡ್ಕೊಳ್ಳೋದ್ರಿಂದ ವೀಡಿಯೋ ಕಾಲಲ್ಲಿ ಇದ್ದಾಗ ಲೊಕೇಶನ್ ಶೇರ್ ಆಗೋಲ್ಲ ಫ್ರೆಂಡ್ಸ್. ಅದರಿಂದ ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿಗೆ ಒಂದು ವೀಡಿಯೋನ ಮುಗಿಸೋಣ. ಯಾರೆಲ್ಲ ಕೊನೆವರೆಗೂ ವೀಡಿಯೋನ ನೋಡಿದ್ದೀರಲ್ವ ಎಲ್ಲರೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರೂ ಕೂಡ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.